ನಮಸ್ಕಾರ ಏನ್ ಸಮಾಚಾರಕ್ಕೆ ಸ್ವಾಗತ ನಾನು ಪ್ರತೀಕ್ಷಾ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಕಾಂಗ್ರೆಸ್ ಪಕ್ಷದೊಳಗೆ ಜಾತಿ ಗಣತಿ ಜುಟಾಪಟಿ ದಿಢೀರ್ ಒಕ್ಕಲಿಗ ಶಾಸಕರ ಮೀಟಿಂಗ್ ಕರೆದ ಡಿಸಿಎಂ ಡಿಕೆಶಿ ಸಭೆಯಲ್ಲಿ ತಮ್ಮ ಸಮುದಾಯದ ಶಾಸಕರ ಅಭಿಪ್ರಾಯ ಆಲಿಸಲು ತಯಾರಿ ಜಾತಿ ಗಣತಿಗೆ ವಿರೋಧವಾಗಿ ಮಾತನಾಡೋದು ಸರಿಯಲ್ಲ ಎಂದ ಸಚಿವ ಭೈರತಿ ಸುರೇಶ್ ಮುಸ್ಲಿಮರ ಬಗ್ಗೆ ಮಾತನಾಡೋದೇ ಬಿಜೆಪಿಗರ ಕಾಯಕ ಅಂತ ಸಚಿವ ಶಿವರಾಜ್ ತಂಗಡಗಿ ಕಿಡಿ ಎಲ್ಲರ ಅಭಿಪ್ರಾಯ ಆಧರಿಸಿಯೇ ನಿರ್ಣಯ ಅಂತ ಸಚಿವ ಶಿವಾನಂದ ಪಾಟೀಲ್ ಸ್ಪಷ್ಟನೆ ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಇಂದು ಬಿಗ್ ಡೇ ಮುಡಾ ಹಗರಣ ಸಂಬಂಧ ಲೋಕಾಯುಕ್ತ ಸಲ್ಲಿಸಿರೋ ಬಿ ರಿಪೋರ್ಟ್ ಕುರಿತಂತೆ ಇವತ್ತು ಅಂತಿಮ ತೀರ್ಪು ಪ್ರಕಟ ಇಡಿ ಸಲ್ಲಿಸಿದ್ದ ತಕರಾರು ಅರ್ಜಿ ಪುರಸ್ಕರಿಸಿದ್ರೆ ಸಿದ್ದರಾಮಯ್ಯಗೆ ಕಾನೂನು ಸಂಕಷ್ಟ ಹತ್ಯೆಯಾದ 5 ವರ್ಷದ ಬಾಲಕಿಗೆ ಶ್ರದ್ಧಾಂಜಲಿ ಸಲ್ಲಿಕೆ ಹುಬ್ಬಳ್ಳಿಯ ವಿಶ್ವೇಶ್ವರ ನಗರದಲ್ಲಿ ಕ್ಯಾಂಡಲ್ ಮೆರವಣಿಗೆ ಲೇಡಿ ಸಿಂಗಂ ಪಿಎಸ್ಐ ಅನ್ನಪೂರ್ಣಾಗೆ ಜೈ ಎಂದು ಘೋಷಣೆ ಹುಬ್ಬಳ್ಳಿಯಲ್ಲಿ ಮೃತ ಬಾಲಕಿ ಮನೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಭೇಟಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಘಟನೆ ಬಗ್ಗೆ ಮಾಹಿತಿ ಕಲೆ ಕಿಮ್ಸ್ ಆಸ್ಪತ್ರೆಗೂ ತೆರಳಿ ಪಿಎಸ್ಐ ಅನ್ನಪೂರ್ಣ ಆರೋಗ್ಯ ವಿಚಾರಣೆ ಮಧ್ಯರಾತ್ರಿಯಿಂದಲೇ ಲಾರಿ ಸಂಚಾರ ಬಂದ್ ಅನಿರ್ದಿಷ್ಟಾವಧಿ ಮುಷ್ಕರ ಶುರು ಮಾಡಿದ ಲಾರಿ ಮಾಲೀಕರು ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಟೋಲ್ ಶುಲ್ಕ ಹೆಚ್ಚಳ ಆರ್ಟಿಒ ಅಧಿಕಾರಿಗಳ ಕಿರುಕುಳ ಖಂಡಿಸಿ ಹೋರಾಟ ಬೆಂಗಳೂರಲ್ಲಿ ಬೇಸಿಗೆಯ ಬೇಗುದಿಯನ್ನ ತಂಪಾಗಿಸಿದ ವರುಣ ಅಂಡರ್ಪಾಸ್ನಲ್ಲಿ ನಿಂತು ಆಶ್ರಯ ಪಡೆದ ದ್ವಿಚಕ್ರ ಸವಾರರು ಬಸವೇಶ್ವರ ನಗರದಲ್ಲಿ ತೆಂಗಿನ ಮರ ಬಿದ್ದು ಆಟೋ ಜಖಂ ಬೆಂಗಳೂರಷ್ಟೇ ಅಲ್ಲದೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವರುಣನ ಆಟ ಹಾಸನ ಚಿಕ್ಕಮಗಳೂರಲ್ಲಿ ಮಳೆ ಜೊತೆ ಆಲಿಕಲ್ಲು ಬಿತ್ತು ಪಟಪಟ ರಾಮನಗರದಲ್ಲೂ ಮರ ಬಿದ್ದು ಕರೆಂಟ್ ಕಡಿತದಿಂದ ಸಂಕಟ ಕರಾವಳಿ ಭಾಗದಲ್ಲಿ ಮಳೆಗಿಂತ ಗಾಳಿಯೇ ಜೋರು ದಕ್ಷಿಣ ಕನ್ನಡದಲ್ಲಿ ಮುರಿದು ಬಿದ್ದ ಬೃಹತ್ ಜಾಹೀರಾತು ಹೋರ್ಡಿಂಗ್ ಉಡುಪಿಯಲ್ಲಿ ವರುಣ ಕರೆತಂದ ಬಿರುಗಾಳಿ ಕೊಟ್ಟಿದ್ದು ಅಕ್ಷರಶಃ ಹಾವಳಿ ನಾಮಫಲಕ ಅಳವಡಿಕೆ ವಿಚಾರಕ್ಕೆ 2 ಸಮುದಾಯದ ನಡುವೆ ಗಲಾಟೆ ಮೈಸೂರಿನ ತಲಕಾಡು ಗ್ರಾಮದಲ್ಲಿ ಗುಂಪು ಘರ್ಷಣೆ ಗಲಾಟೆಯಲ್ಲಿ ಇನ್ಸ್ಪೆಕ್ಟರ್ ಆನಂದ್ಗೆ ಗಾಯ 30 ಮಂದಿ ಮೇಲೆ ಎಫ್ಐಆರ್ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಭರ್ಜರಿ ಡ್ಯಾನ್ಸ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ನಡೆದ ಮೆರವಣಿಗೆಯಲ್ಲಿ ತಮಟೆ ಸದ್ದಿಗೆ ಹೆಜ್ಜೆ ಶಾಸಕರನ್ನ ಹೊತ್ಕೊಂಡು ಕುಣಿದ ಜನ ಮನೆಯವರು ವಿರೋಧಿಸಿದ್ರು ಅವನೇ ಬೇಕು ಅಂತ ಪ್ರೀತಿಸಿದ್ಲು ಮದುವೆಯಾಗಿ ಗರ್ಭಿಣಿಯೂ ಆದ್ಲು ಇನ್ನೊಂದು ವಾರದಲ್ಲಿ ಮಗುಗೆ ಜನ್ಮ ಕೊಡಬೇಕಿದ್ದ ತುಂಬು ಗರ್ಭಿಣಿ ಕೊಂದ ಗಂಡ ಬಳಿಕ ಪೊಲೀಸರ ಮುಂದೆ ನಾಟಕ ವಿಶಾಖಪಟ್ಟಣಂನಲ್ಲಿ ಪ್ರೀತಿಯ ಕಗ್ಗೊಲೆ ಲಕ್ನೋದ ಲೋಕಬಂಧು ರಾಜ್ ನಾರಾಯಣ್ ಆಸ್ಪತ್ರೆಯಲ್ಲಿ ಆಕಸ್ಮಿಕ ಅಗ್ನಿ ಅವಘಡ ತಕ್ಷಣ ಹಾಸ್ಪಿಟಲ್ನಲ್ಲಿದ್ದ 200 ರೋಗಿಗಳ ಸ್ಥಳಾಂತರ ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಉತ್ತರ ಪ್ರದೇಶದಲ್ಲಿ ಟೋಲ್ ಸಿಬ್ಬಂದಿ ಮೇಲೆ ಮಹಿಳೆಯೊಬ್ಬಾಕೆ ಹಲ್ಲೆ ಫಾಸ್ಟ್ಯಾಗ್ ಬ್ಯಾಲೆನ್ಸ್ ಖಾಲಿಯಾಗಿದ್ರಿಂದ ಹಣ ಕಟ್ಟುವಂತೆ ಕೇಳಿದ್ದಕ್ಕೆ ಕೋಪ ಏಕಾಏಕಿ ಸಿಬ್ಬಂದಿ ಮೇಲೆ ದಾಳಿ ಸಿಸಿಟಿವಿಯಲ್ಲಿ ಅಟ್ಯಾಕ್ ದೃಶ್ಯ ಸೆರೆ ಜೂನ್ 29ರಿಂದ ಆಗಸ್ಟ್ 19ರವರೆಗೆ ಅಮರನಾಥ ಯಾತ್ರೆ ಪ್ರಯಾಣ ಬೆಳೆಸಲು ಯೋಜನೆ ಹಾಕಿಕೊಂಡವರಿಗೆ ನೋಂದಣಿ ಪ್ರಕ್ರಿಯೆ ಶುರು ಅಮರನಾಥ ದೇವಾಲಯ ಮಂಡಳಿಯ ಅಧಿಕೃತ ವೆಬ್ಸೈಟ್ ಮೂಲಕ ನೋಂದಣಿಗೆ ಅವಕಾಶ ಮಯನ್ಮಾರ್ನಲ್ಲಿ ಮತ್ತೆ ಭೂಕಂಪ ಮೈಕಿಲಾ ನಗರದಲ್ಲಿ 5.5 ತೀವ್ರತೆಯಲ್ಲಿ ಕಂಪಿಸಿದ ಭೂಮಿ ಹಲವು ಕಟ್ಟಡಗಳು ಶೇಕ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಜನರಿಗೆ ತಪ್ಪದ ಕಂಪನದ ಭೀತಿ ಕಿರುತೆರೆ ನಟಿ ವೈಷ್ಣವಿ ಗೌಡ ನಿಶ್ಚಿತಾರ್ಥ ಉದ್ಯಮಿ ಅಕಾಯ್ ಜೊತೆ ಎಂಗೇಜ್ಮೆಂಟ್ ರಿಂಗ್ ತೊಡಿಸೋ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಆಪ್ತರು ಸಿನಿತಾರೆಯರು
ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿದ ಗುಡ್ ಬ್ಯಾಡ್ ಅಗ್ಲಿ ಬಿಡುಗಡೆಯಾದ 5 ದಿನದಲ್ಲಿ 100 ಕೋಟಿ ಸನಿಹದಲ್ಲಿ ಕಲೆಕ್ಷನ್. ನಟ ಅಜಿತ್ ಕುಮಾರ್ ನಟನೆಗೆ ಬಹುಪರಾಕಿ ಎಂದ ಫ್ಯಾನ್ಸ್. ಸತತ 5 ಸೋಲಿನ ಬಳಿಕ ಗೆಲುವಿನ ಟ್ರ್ಯಾಕ್ಗೆ ಮರಳಿದ ಸಿಎಸ್ಕೆ ಲಕ್ನೋ ತಂಡವನ್ನ ಮಣಿಸಿ ಟೂರ್ನಿಯ 2ನೇ ಗೆಲುವು ದಾಖಲಿಸಿದ ಧೋನಿ ಪಡೆ. ತಂಡದ ಆಲ್ರೌಂಡ್ ಆಟಕ್ಕೆ ಒಲಿದ ಜಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.